ವತಿಯಿಂದ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವನ್ನು 2025 ಇಂದು ಮೈಸೂರಿನಲ್ಲಿ ನಮ್ಮೆಲ್ಲರ ಪರಮ ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಅವರ ಒಂದು ನೇತೃತ್ವದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತು ಅವರ ಒಂದು ಅಮೃತಹಸ್ತದಿಂದ ಈ ಮೈಸೂರಿನ 2025ರ ಒಂದು ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಇವತ್ತು ಸಹ ಉದ್ಘಾಟನೆ ಆಗಿರುವಂಥದ್ದು. ನನ್ನನ್ನು ಕೂಡ ಇಲ್ಲಿ ಕರೆಸಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೆಡರೇಷನ್ನ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಪರಮಪೂಜ್ಯ ಶ್ರೀಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನ ಸಲ್ಲಿಸಿ, ವೇದಿಕೆ ಮೇಲಿದ್ದಂಥ ಎಲ್ಲ ಪರಮಪೂಜ್ಯರಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನ ಸಲ್ಲಿಸಿ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇದೀಗ ಮಾತನಾಡಿ ಬೇರೆ ಕಾರ್ಯಕ್ರಮದಿಂದ ನಿರ್ಗಮಿಸಿದಂಥ BJPಯ ರಾಜ್ಯ ಅಧ್ಯಕ್ಷರು ಹಾಗೂ ಶಿಕಾರಿಪುರದ ಶಾಸಕರು, ಆತ್ಮೀಯರಾದಂಥ ಸಹೋದರಾದಂಥ ಶ್ರೀ BY ವಿಜೇಂದ್ರ ಅವರೇ, ಗುಂಡ್ಲುಪೇಟಿನ ಶಾಸಕರು, ಆತ್ಮೀಯ ಸಹೋದರಾದಂಥ ಶ್ರೀ HM ಗಣೇಶ್ ಪ್ರಸಾದ್ ಅವರೇ, ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ದ ಚೇರ್ಮನ್ರು, ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಹಿರಿಯರಾದಂಥ ಶ್ರೀ ಸುಭಾಷ್ ಆಡಿ ಸಾಹೇಬ್ರೆ, ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಆದರ್ಶ್ ಗ್ರೂಪಿನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶ್ರೀ BM ಜಯಶಂಕರ್ ಅವರೇ, ಮತ್ತು ಈ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೆಡರೇಷನ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರಾದಂಥ ಶ್ರೀ ನವೀನ್ KS ಅವರೇ, ಈಗಿನ ILYFದ ಚೇರ್ಮನ್ ಆದಂಥ ಶ್ರೀ ಸಂತೋಷ್ ಕೆಂಚಾಂಬ ಅವರೇ, ಮೈಸೂರಿನ ಈ ಕಾನ್ಕ್ಲೇವ್ದ ಚೇರ್ಮನ್ ಆದಂಥ ಶ್ರೀ ಪ್ರಶಾಂತ್ ಅವರೇ, ಎಲ್ಲ ಮಾದೇವ್ ಪ್ರಸಾದ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ತಾಯಂದರೇ, ಹಿರಿಯರೇ, ಸಹೋದರರೇ, ಯುವಕಮಿತ್ರರೇ, ನಾನು ಪ್ರಪ್ರಥಮ ಈ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೆಡರೇಷನ್ ಪ್ರಾರಂಭ ಆದಾಗ ಬಸವ ಸಮಿತಿಯಲ್ಲಿ ನನ್ನ ನೆನಪಿದೆ. ಆವಾಗ ನಾನು ಬೃಹತ್ ನೀರಾವರಿ ಸಚಿವನಾಗಿದ್ದೆ. ಆ ಸಂದರ್ಭದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪೂಜ್ಯ ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ಅಲ್ಲಿನೂ ಕೂಡ ನಾನು ಭಾಗವಹಿಸಿದೆ. ಇವತ್ತು ಸುಮಾರು 2016 ಅಲ್ಲ, 13 ಅದು ಆಲ್ಮೋಸ್ಟ್ 11 ವರ್ಷ ಮೇಲಾಯ್ತು. ಈಗ ಯಶಸ್ವಿಯಾಗಿ ಇವತ್ತೊಂದು ದಿವಸ ಈ ಇಂಟರ್ನ್ಯಾಷನಲ್ ಲಿಂಗಾಯತ್ ಫೋರಮ್ ಇವತ್ತು ತನ್ನ ಕಾರ್ಯನಿರ್ವಹಿಸ್ಕೋತ ಬಂದು ಇವತ್ತು ವೀರಶೈವ ಲಿಂಗಾಯತ ಸಮುದಾಯದ ಏನು ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಸಹೋದರಿಯರಿಗೆ ಮಾರ್ಗದರ್ಶನ ಮಾಡುವ ಮೂಲಕ ಅವರಿಗೆ ಉದ್ಯೋಗಕ್ಕಿಂತ ಜಾಸ್ತಿ ಅವರು ಸ್ವತಃ ಉದ್ಯಮಿ ಆಗಲಿಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನ, ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂಥ ಭವ್ಯ ಒಂದು ಇತಿಹಾಸ ಇದೆ. ಇವತ್ತು ನಮ್ಮ ಸುಭಾಷ್ ಆಡಿಯವರು ಮಾತನಾಡ್ತಿದ್ರು, ಶೈಕ್ಷಣಿಕವಾಗಿ ನಾವು ಮುಂದುವರಿಬೇಕು, ಸಾಮಾಜಿಕವಾಗಿ, ಆರ್ಥಿಕವಾಗಿ. ಇವತ್ತು ನಮ್ಮ ಮಠಮಾನ್ಯಗಳ ಕೊಡುಗೆ ಏನಿದೆ, ಅನೇಕ ಸಂಘ ಸಂಸ್ಥೆಗಳ ಕೊಡುಗೆ ಇವತ್ತು ನಮ್ಮ ಸಮಾಜಕ್ಕೆ ಇರೋದ್ರಿಂದ ನಾವು ಶೈಕ್ಷಣಿಕವಾಗಿ ಇವತ್ತೊಂದು ಮುಂದೆ ಬಂದಿದ್ದೀವಿ, ಸಾಮಾಜಿಕವಾಗಿ ಮುಂದೆ ಬಂದಿದ್ದೀವಿ, ಆರ್ಥಿಕವಾಗಿ ಮುಂದೆ ಬಂದಿದ್ದೀವಿ. ಹಳೆ ಮೈಸೂರಿನಲ್ಲಿ
ಇವತ್ತು ಮೈಸೂರು ಮಹಾರಾಜರು ಮತ್ತು ಸುತ್ತೂರು ಮಠ ಬಹುಶಃ ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡುವ ಮೂಲಕ ಆ ಕಡೆ ಮಧ್ಯದಲ್ಲಿ ತುಮಕೂರಲ್ಲಿ ಸಿದ್ಧಗಂಗಾ ಮಠ ಇವು ಇವತ್ತೊಂದು ಸಹ ಶಿಕ್ಷಣ, ವಸತಿ ಹಾಗೂ ದಾಸೋಹದ ಮೂಲಕ ಅನ್ನವನ್ನು ಕೊಡುವ ಮೂಲಕ ಇವತ್ತೊಂದು ಸಹ ಸಮಾಜದ ಏಳಿಗೆಗಾಗಿ ಪ್ರಯತ್ನಿಸಿದಂಥದ್ದು. ಕೇವಲ ನಮ್ಮ ಅಷ್ಟೇ ಸಮಾಜ ಅಲ್ಲ, ಇನ್ನಿತರ ಸಮಾಜಗಳಿಗೂ ಕೂಡ ಇವತ್ತು ಬಡವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಎಲ್ಲರೂ ಕೂಡ ಶಿಕ್ಷಣ ಮತ್ತು ವಸತಿ ಅನ್ನವನ್ನು ಕೊಡುವಂಥ ಕೆಲಸ ಮಾಡಿದರು. ಇವತ್ತು ನಾವು ನಮ್ಮ ಇತಿಹಾಸವನ್ನು, ಭವ್ಯವಾದ ಇತಿಹಾಸ, ಯಾಕೆ ನಮಗೇನಾಗಿದೆ, ಈ ಉತ್ತರ, ದಕ್ಷಿಣ ಮತ್ತು ಮಧ್ಯ ಕರ್ನಾಟಕ, ನವೀನವ್ರೆ, ನಮಗೆ ಅದು ಲಿಂಕ್ ತಪ್ಪಿದೆ. ಯಾವಾಗಲೂ ಕೂಡ ನಾವೇನೋ ಮಾಡಿದ್ರು ನಾವು ಉತ್ತರ ಕರ್ನಾಟಕದಲ್ಲಿ ಮಾಡ್ತೀವಿ, ನೀವೇನಾದರೂ ಮಾಡಿದ ಈ ಕಡೆ ದಕ್ಷಿಣ ಕರ್ನಾಟಕ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಆ ಇದ್ರ ಬುದ್ಧಿ ಆಗಬೇಕು. ಪರಮ ಪೂಜ್ಯ ಶ್ರೀಗಳಲ್ಲಿ ಇವತ್ತೊಂದು ಸಹ ಹ್ಯಾಂಗೆ ನಮ್ಮ ಸಿದ್ದೇಶ್ವರ ಶ್ರೀ ಸ್ವಾಮೀಜಿಯವ್ರನ್ನ ಸುತ್ತೂರು ಅಪ್ಪಗಳು ಕರ್ಕೊಂಬಂದು ಇಲ್ಲಿ ಪ್ರವಚನ ಮಾಡೋ ಮೂಲಕ ಇವತ್ತು ಸಿದ್ದೇಶ್ವರ ಅಪ್ಪಗಳು ಇವತ್ತೊಂದು ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಶ್ರೇಷ್ಠತೆಯನ್ನು ಇವತ್ತೊಂದು ಕಟ್ಕೊಳ್ಳೋಕ್ಕಾಯ್ತು. ಆ ಲಿಂಕ್ ಏನಾಗಿದೆ ಇವತ್ತೊಂದು ಸಹ ಅದು ಒಗ್ಗೂಡ್ಬೇಕು. ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅದು ಒಗ್ಗೂಡ್ಬೇಕು. ಇವತ್ತು ಭಾಳಷ್ಟು ವಿಚಾರಗಳು ನಮ್ಮ ಮುಂದಿದ್ದಾವೆ. ಇವತ್ತು ನನಗೆ ಹೇಳಬೇಕಾಗಿದ್ರೆ, ಹಿಂದೆ ಈ ಉಪಪಂಗಡಗಳ ಬಗ್ಗೆ ಸುಭಾಷ್ ಅಡಿ ಅವರು ಹೇಳ್ತಾಯಿದ್ರು, ವಿಜೇಂದ್ರ ಅವರು ಕೂಡ ಹೇಳ್ತಾಯಿದ್ರು. ಈ ಉಪಪಂಗಡಗಳು ಈಗಲ್ಲ, 1902-3 ಕೂಡ ಇತ್ತು. ವೀರಶೈವ ಮಹಾಸಭಾ ಪ್ರಾರಂಭ ಮಾಡಬೇಕಾಗಿದ್ದ ಮುಖ್ಯ ಉದ್ದೇಶ ಅವಾಗ 1902-3 ಸಿರಸಂಗಿ ಲಿಂಗರಾಜರು, ಅರ್ತಾಳ್ರ ರುದ್ರಗೌಡರು ಮತ್ತು ನಮ್ಮ ಹಾನಗಲ್ನ ಪರಮ ಪೂಜ್ಯ ಶ್ರೀಗಳು ಅವತ್ತು ಅದನ್ನು ವೀರಶೈವ ಮಹಾಸಭಾ ಕಟ್ಟುವಂಥ ಕಾರಣನೇ ಈ ಒಂದು ಉಪಪಂಗಡಗಳು ಒಗ್ಗೂಡಿಸ್ಲಿಕ್ಕೆ ಅಂತ. ಪ್ರಥಮ ಅಧ್ಯಕ್ಷರಾಗಿ ಸಿರಸಂಗಿ ಲಿಂಗರಾಜರು, ಎರಡನೇ ಅಧ್ಯಕ್ಷರಾಗಿ ಸಿರಸಂಗಿ ಲಿಂಗರಾಜನ ಮಾಜಿನವರು, ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್, ನಮ್ಮ ತಾಯಿಯವರ ಇದು ಅಂತ ಹೇಳಿ. ಆವಾಗ ಸಿರಸಂಗಿ ಲಿಂಗರಾಜರು ಕರೆ ಕೊಡ್ತಾರೆ, ಇಲ್ಲಿ ಮೈಸೂರು ಮಹಾರಾಜರು, ಸುತ್ತೂರು ಸ್ವಾಮೀಜಿಯವರು ಈ ಭಾಗದಲ್ಲಿ, ಆ ಕಡೆ ಸಿದ್ಧಗಂಗಾ ಮಠ, ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಾವು ಈ ಮೈಸೂರು ರಾಜಧಾನಿ ಮುಂಬೈ ಪ್ರಾಂತದಲ್ಲಿದ್ದೀವಿ, ಆ ಕಡೆ ಹೈದರಾಬಾದ್ ಕರ್ನಾಟಕ ಪ್ರಾಂತದಲ್ಲಿದ್ದೀವಿ. ಆವಾಗ ಪ್ರಥಮ ಮಹಾಧಿವೇಶನ, ಎರಡನೇ ಮಹಾಧಿವೇಶನದಲ್ಲಿ ಇವತ್ತು ಸಿರಸಂಗಿ ಲಿಂಗರಾಜರು, ಅರ್ತಾಳ್ ರುದ್ರಗೌಡರು ಒಂದು ಕರೆ ಕೊಡ್ತಾರೆ ಅವತ್ತು ಸಮಾಜಕ್ಕೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ನೀವು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ. ಅದರ ಪರಿಣಾಮ KLE ಸಂಸ್ಥೆ, BLD ಸಂಸ್ಥೆ, ಆಮೇಲೆ HKE ಸೊಸೈಟಿ, BVV ಸಂಘ ಬಾಗಲಕೋಟ ಮತ್ತು ಇದು ನಿಮ್ಮ ವೀರಶೈವ ವಿದ್ಯಾವರ್ಧಕ ಸಂಘ, ಯಾವುದು ನಿಮ್ಮ ಹೊಸಪೇಟೆ, ಇವೆಲ್ಲವೂ ಬಳ್ಳಾರಿ, ಇವೆಲ್ಲವೂ ಕೂಡ ಪ್ರಾರಂಭ ಆಗ್ತದೆ. ಯಾಕಂದ್ರೆ ಭಾಳಷ್ಟು ಜನಕ್ಕೆ ನಮ್ಗೆ ಇತಿಹಾಸ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಈ ಕಡೆ ಭಾಳ ಆದರೆ ನಾವು ಪುಟ್ಟರಂಗ ಶೆಟ್ಟರ್ದು ಒಬ್ಬರದ್ದು ಕೇಳ್ತೀವಿ, ಅರ್ಟಾಳ್ ರುದ್ರಗೌಡರು, ಆಮೇಲೆ ಕಂಬಳಿ ಸಿದ್ದಪ್ಪನವರು, ಆಮೇಲೆ ನಮ್ಮ ಗುಲ್ಗಂಜ್ ದರ್ಯಪ್ಪನವರು, ಅವರೆಲ್ಲರೂ ಅನೇಕರು. ಫೋಗುಗಳು ಕಟ್ಟಿಯವ್ರ ಬಗ್ಗೆನೇ ಗೊತ್ತಿರಲಿಲ್ಲ. ಪರಮ ಪೂಜ್ಯ ಸುತ್ತೂರು ಮಹಾಸ್ವಾಮೀಜಿಯವರು, ಅವರು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, MP ಪ್ರಕಾಶ್ ಅವರು ಮತ್ತು MM ಕಲಬುರ್ಗಿಯವರು ಹೂವಿನ ಹಡಗಲಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಫಗ್ಗುಗಳು ಕಟ್ಟಿಯವರು ಒಂದು ಸಂಶೋಧನಾ ಕೇಂದ್ರ ಆಗಬೇಕು ಅಂತೇಳಿ ಇವತ್ತು ನಮಗೆ ಒಂದು ಮಾರ್ಗದರ್ಶನ ಮಾಡುವ ಮೂಲಕ ಫಗ್ಗುಗಳು ಕಟ್ಟಿಯವರ ಒಂದು ಸಂಶೋಧನಾ ಸಂಸ್ಥೆ ಪ್ರಾರಂಭ ಆಗಿ ಈಗ ಎಲ್ಲ ಕಡೆನೇ ಇವತ್ತೊಂದು ದಿವಸ ಫಗ್ಗುಗಳು ಕಟ್ಟಿಯವ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಫಗ್ಗುಗಳು ಕಟ್ಟಿಯವರು ಅಂದರೆ ಗೊತ್ತಿರಲಿಲ್ಲ ಇವತ್ತೊಂದು ದಿವಸ. ನಮ್ಮದೇ ಕ್ಯಾಂಪಸ್ನಾಗ BLD ಸಂಸ್ಥೆ ಸಂಸ್ಥಾಪಕರವರು, ನಮ್ಮ ಕ್ಯಾಂಪಸ್ನಾಗೆ ಫಗ್ಗುಗಳ ಬಗ್ಗೆ ಬತ್ತು ಜಾಸ್ತಿ ಗೊತ್ತಿರಲಿಲ್ಲ ಸಮಾಧಿಯಲ್ಲಿದ್ದರೂ ಕೂಡ. ಹೀಗಾಗಿ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅವತ್ತು ಈ ಸಮಾಜಗಳು ಇವತ್ತೊಂದು ದಿವಸ ಉಪಪಂಗಡಗಳು ಒಂದುಗೂಡಬೇಕು. ಇವತ್ತು ಆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವು ಹೋಗ್ಬೇಕಂತ ಸಿರಸಂಗಿ ಲಿಂಗರಾಜರು KLE ಸಂಸ್ಥಾನಕ್ಕೆ ಒಂದು ದಾನ ಕೊಟ್ಟರು. ಲಿಂಗರಾಜ್ ಕಾಲೇಜ್ ಪ್ರಾರಂಭ ಆಯಿತು. ಲಿಂಗರಾಜ್ ಕಾಲೇಜ್ ಪ್ರಾರಂಭ ಆಗುವಾಗ ಆ ಲಿಂಗರಾಜ್ ಕಾಲೇಜ್ ಪರ್ಮಿಷನ್ಗೆ, ಆ ಪರ್ಮಿಷನ್ ಕೊಡಲಿಕ್ಕೆ ಇವತ್ತು ಸಹ ಭಾಳ ಕಷ್ಟ ಆಯಿತು. ಪುಣೆದಲ್ಲಿ ಇವತ್ತು ಫರ್ಗ್ಯೂಷನ್ ಕಾಲೇಜ್ನಲ್ಲಿ ಮೀಟಿಂಗ್ ನಡೀತು. ನಿಮ್ಗೆ ಯಾಕೆ ಬೇಕು ರೀ ಕಾಲೇಜು ಅಂತ ಕೇಳಿದರು. ಆಡಿಯವರು ನಿಮ್ಗೆ ಗೊತ್ತದ, ಕಂಬಳಿ ಸಿದ್ದಪ್ಪನವರು ಹೋಗಿ ಅವರು ಅದನ್ನು ಸ್ವತಃ ಹೋಗಿ ಫರ್ಗ್ಯೂಷನ್ ಕಾಲೇಜ್ ಇದು ಮಾಡಿ ಇವತ್ತು ಸಹ ಆ ಲಿಂಗರಾಜ್ ಕಾಲೇಜ್ ಪರ್ಮಿಷನ್ ಸಿಕ್ತು. ಇಂಥ ಒಂದು ಭವ್ಯವಾದ ಇತಿಹಾಸ ನಮ್ಮ ಭೂಮರೆಡ್ಡಿಯವರು, ಅನೇಕರು ಇವತ್ತೊಂದು ದಿವಸ ನನ್ನ ರಾವ್ ಬಹದ್ದೂರ್ ವಾರದ ಮಲ್ಲಪ್ಪನವರು ಇವತ್ತು ಅವರು ಈ ಉದ್ಯೋಗಕ್ಕೆ ಹೆಚ್ಚಿನ ಒಂದು ನಮ್ಮ ಸಮಾಜಕ್ಕೆ ಇವತ್ತೊಂದು ಸಹ ಒಂದು ಕೊಡುಗೆಯನ್ನು ಕೊಟ್ಟರು. ಆಮೇಲೆ ಬಸರಿಗಿಡದ ವೀರಪ್ಪನವರು, ಆಮೇಲೆ ಭೂಮರೆಡ್ಡಿ ಬಸಪ್ಪನವರು, ಹೀಗೆ ಒಬ್ಬದಲ್ಲ ಎರಡಲ್ಲ, ಈ ಕಡೆ ಪುಟ್ಟರಂಗ ಶೆಟ್ಟರು, ಭಾಳಷ್ಟು ನಮ್ಮ ಸಮಾಜದ ಹಿರಿಯರು
ಈಗಾಗಲೇ ಗದಗಿನ ಸ್ವಾಮೀಜಿಯವರು ಅವರು ಎಂದು ಇವತ್ತು ನಿಮ್ಮ ಹಿಂದೆ ಬೆಳಗಾಂ ನಾಗನೂರು ಮಠಕ್ಕಿದ್ರು ಪುಣ್ಯ ಲಿಂಗಾಯತ ಪುಣ್ಯ ಪುರುಷರ ಒಂದು ಸರಮಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಅದನ್ನು ಕೂಡ ಹೇಳಿದ್ದೇನೆ ಮಾದೇಶ್ವರಿಗೆ. ಇವಾಗ ಸಿರ್ಸಂಗಿ ಲಿಂಗರಾಜರು ಅಂತ ಹೇಳಿ ಇಲ್ಲಿ ಗೊತ್ತಿಲ್ಲ, ವೀರಶ ಮಹಾಸಭಾದವರಿಗೆ ಗೊತ್ತಿಲ್ಲ ಫೌಂಡಿಂಗ್ ಪ್ರೆಸಿಡೆಂಟ್ ಅವ್ರದಾರ ಅಂತೇಳಿ. ಇದು ನಮ್ಮ ದುರ್ದೈವ ಇವತ್ತಿನ ದಿವಸ. ಹತ್ತಾಳು ತ್ರಿಗೋಡ್ರ ಬಗ್ಗೆ ಗೊತ್ತಿಲ್ಲ, ಯಲಗಂಜಿ ದರಪ್ಪನವ್ರ ಬಗ್ಗೆ ಗೊತ್ತಿಲ್ಲ, ಸದ್ಯಪ್ಪ ಕಂಬಳಿಯವ್ರಿಗೆ ಗೊತ್ತಿಲ್ಲ, ಪುಟ್ಟರಂಗ ಶೆಟ್ಟರ್ ಬಗ್ಗೆ ಸ್ವಲ್ಪ ಇಲ್ಲಿ ದಕ್ಷಿಣದಾಗ ಗೊತ್ತಿಲ್ಲ, ನಮ್ಮಲ್ಲಿ ಉತ್ತರದಾಗ ಗೊತ್ತಿಲ್ಲ. ಇದೆಲ್ಲ ಒಂದು ಕಡೆ ನಾವು ಇದನ್ನೆಲ್ಲವನ್ನ ಕೂಡ ಹರಿದುಕೊಳ್ಬೇಕಾಗಿದೆ. ಅಂದೂ ಕೂಡ ಈ ಉಪಪಂಗಡಗಳು ಹರಿದು ಹೊಂಚುವುದಂಥ ಉಪಪಂಗಡಗಳನ್ನ ಒಗ್ಗೂಡಿಸಬೇಕು ಅಂಥೇಳಿ ಇವತ್ತು ವೀರಶ ಮಹಾಸಭಾ ಪ್ರಾರಂಭ ಆಗಿದೆ. ಅನೇಕ ಮಹಾನುಭಾವರು ಇವತ್ತು ದಿವಸ ಅದಕ್ಕೆ ನಮ್ಮ ಅಜ್ಜನವ್ರು ಹಿಡ್ಕೊಂಡು ಎಲ್ಲರೂ ಕೂಡ ಅದಕ್ಕೆ ಭಾಳಷ್ಟು ಒಂದು ಕೊಡುಗೆಯನ್ನು ಇವತ್ತು ದಿವಸ ಕೊಟ್ಟಿದ್ದಾರೆ. ಮಠಮಾನ್ಯಗಳು ಇವತ್ತು ದಿವಸ ಸಿದ್ಧಗಂಗಾ ಮಠ ಇರ್ಬೋದು, ನಮ್ಮಲ್ಲಿ ಬಂತನಾಳು ಶಿವಯೋಗಿಗಳು, BLD ಸಂಸ್ಥೆಯನ್ನು ಫಗೋಳು ಕಟ್ಟಿಯವರೇನು ಜರ್ಮಲ್ ಬ್ಯಾಷನ್ ಮಿಷನ್ ಒಂದು ಸ್ಕೂಲನ್ನು ಪ್ರಾರಂಭ ಮಾಡಿ ಸಿದ್ದೇಶ್ವರ ಶಾಲೆಯನ್ನು ಪ್ರಾರಂಭ ಮಾಡಿದರು. ತದನಂತರ ಬಂತನಾಳು ಶಿವಯೋಗಿಗಳದು ಮಾಡಿದರು. ತದನಂತರ ನಮ್ಮ ತಂದೆಯವರು ಪುತ್ತೂರು ಶ್ರೀಗಳಿಗೆ ಭಾಳತ್ತು ಅವಾಗ ಆತ್ಮೀಯರು, ಯಾಕಂದರೆ ಅವ್ರು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡುವಾಗ ಮತ್ತು ನಮ್ಮ ಮೆಡಿಕಲ್ ಕಾಲೇಜ್ ಮಾಡೋದು ಇವತ್ತು ಭಾಳಷ್ಟು ಒಂದು ಕೋಆರ್ಡಿನೇಷನಿಂದ ಇವತ್ತು ಸಹ ಸುತ್ತೂರು ಶ್ರೀಗಳು ಕೂಡ ಇವತ್ತು ಸಹ ಅದನ್ನು ಮಾರ್ಗದರ್ಶನ ಮಾಡ್ಕೊಂಡು ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿದ್ದು. ಹೀಗೆ ಅನೇಕ ವಿಚಾರಗಳು ಇವತ್ತು ಸಹ ನಮ್ಮ ಮುಂದಿದ್ದಾವೆ. ಅದರ ಮತ್ತೊಮ್ಮೆ ಅದಕ್ಕೆ ಬರೋನು. ಆದರೆ ಇಷ್ಟೇ ಸುಭಾಷ್ ಅಡಿಯವರು ಹೇಳಿದಾಗೆ ಇವತ್ತು ನಮ್ಮ ಉಪಪಂಗಡಗಳು ಒಂದಿರಬೇಕು. ಭಾಳ ಜನ ನಮಗೆಲ್ಲ ಹಿಂದೆ ಹೇಳ್ತಾಯಿದ್ರು, ಹಿಂದೆ ನಾವು ಈ ಲಿಂಗಾಯತ ಸ್ವತಂತ್ರ ಧರ್ಮ ಹೋರಾಟ ನಡೀತಾ ಇತ್ತು, ನಾವು ಮುಂಚೂಣಿಯಲ್ಲಿದ್ದೀವಿ. ಲಿಂಗಾಯತ ಇವತ್ತು ಸ್ವತಂತ್ರ ಧರ್ಮ ಹೋರಾಟನಾಗ ಯಾಕೆ ಮುಂಚೂಣಿಯಲ್ಲಿದ್ದೀವಿ? ಯಾಕಂದ್ರೆ ನಮಗೆ ಮಾನ್ಯತೆ ಸಿಕ್ಬಿಟ್ರೆ, ನಿಮ್ಮ ಮೈಸೂರು ಸೆನ್ಸಸ್ ನೋಡ್ರಿ 1871 ತೆಗೆದು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ. ಏನು ಅದಕ್ಕೆ ನಾವು ಹೋಗೋದಿಲ್ಲ. ಈಗ ಮಾನ್ಯತೆ ಸಿಕ್ಕರೆ ಎಲ್ಲ ಉಪಪಂಗಡಗಳಿಗೆ ಗೊತ್ತೊಂದು ಸಹ ಒಂದು ಸೌಲಭ್ಯಗಳು ಸಿಗ್ತಿತ್ತು. ಆಡಿಯವರ 1871 ಸೆನ್ಸಸ್ ನಾವು ಒಂದು ಸಲ ಓದ್ಬಿಡಿ, ನಮ್ಮ ಇತಿಹಾಸ ನಮ್ಗೆ ಅದ್ರಾಗ ಗೊತ್ತಾ. ಮೈಸೂರು 1871 ಇತಿಹಾಸ ನೋಡಿದರೆ 1871 ನೋಡ್ರಿ, 1881 ನೋಡಿ. 1871 ಮೈಸೂರು ಸೆನ್ಸಸ್ಸು, 1881 ಮೈಸೂರು ಸೆನ್ಸಸ್ ನೋಡಿಬಿಟ್ರೆ ನಮ್ಮ ಇತಿಹಾಸ ನಮಗೆ ಗೊತ್ತಾಗ್ತದೆ. ಹೀಗಾಗಿ ಇವತ್ತೇನಾಗಿದೆ, ನಾವು ಲಿಂಗಾಯತರು ಅಣ್ಣ ಬಸವಣ್ಣವರು ಬಸವಾದಿ ಶರಣರು ಏನು ಶ್ರೇಷ್ಠವಾದಂಥ ಲಿಂಗಾಯತ ಧರ್ಮವನ್ನು ಸೃಷ್ಟಿ ಮಾಡಿದರು. ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ ತಗೊಳ್ಳಿ, ಸ್ಥಾಪನೆ ಮಾಡುವಾಗ ಅದನ್ನು ಎಲ್ಲ ಒಂದು ಕಾಯಕ ವರ್ಗವನ್ನು ಕೂಡಿಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಕಡೆ ಕುಂಬಾರ ಇದ್ದರು, ಕಂಬಾರ ಇದ್ದರು, ಉಪ್ಪಾರ ಇದ್ದರು, ಲಿಂಗಾಯತ ಕುರುಬರು ಇದ್ದರು, ಹಡಪದ ಇದ್ದರು. ಆ ಕಲ್ಯಾಣ ಕ್ರಾಂತಿ ಆದಮೇಲೆ ಬಹುಶಃ ಎಲ್ಲನೂ ಕೂಡ ಅವರು ಛಿದ್ರ ಆದರು. ಮತ್ತು ನಾವು ಕಾರಣ, ನಾವು ಯಾರೇ ಇವತ್ತು ಕುಂಬಾರ ಜೋರು ಮಾಲ್ಗಾರ್ ಜೊತೆ ಕುಂಬಾರ ಜೊತೆ ಬಿಗ್ತನ ಮಾಡಿದ್ವ ನವೀನವ್ರೆ? ಮಾಡಿಲ್ಲ. ಇವತ್ತೇನಾಗಿಬಿಟ್ಟಿದೆ, ಉಪಪಂಗಡಗಳು ಮತ್ತೆ ಹರಿದು ಹಂಚಿ ಹೋಗಿದಾವೆ. ಏನು 1902ರಲ್ಲಿ 3ರಲ್ಲಿ ವೀರಶೈವ ಮಹಾಸಭಾ ಪ್ರಾರಂಭ ಮಾಡುವಂಥ ಸಂದರ್ಭ ಇತ್ತು. ಅಡಿ ಸಾಹೇಬ್ ಇವತ್ತು ಮತ್ತೆ ಅದೇ ಸಂದರ್ಭ ಬಂದಿದೆ. ಇವತ್ತು ನಾವೆಲ್ಲರೂ ಹಂಚಿ ಹೋಗ್ಬಿಟ್ಟಿದ್ದೀವಿ. ಇವತ್ತು ಯಾರು ಕೇಳ್ರಿ, ನೀವು ಯಾರಪ್ಪ? ನಾನು ಗಾಣಿಗಾರವ್ರು ಹೇಳ್ತಾರೆ. ನೀ ಯಾರು ಕೇಳ್ರಿ, ನಾ ಬಣಿಜ್ಗಾರರು ಅಂತ. ನೀ ಯಾರು ಕೇಳ್ರಿ, ಕುಡ್ವಕ್ಲಿಗಾರ. ನೀ ಯಾರು ಕೂದ್ರಿ, ನಾ ಸಾಧನವ್ರಿ ಅಂತಾರೆ. ಈಗೇನಾಗ್ಬಿಟ್ಟಿದೆ, ಈಗ ಜನಗಣತಿ ಪ್ರಚಾರ ಬರ್ತದೆ. ನಾನು ಇನ್ನೇನು ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀನಿ. ನಾನು ಮೊನ್ನೆನೂ ಕೂಡ ಸುಭಾಷ್ ಅಡಿಯವ್ರಿಗೆ ಹೇಳಿದೆ, ಅಪ್ಪಗಳು ಸುತ್ತೂರು ಶ್ರೀಗಳಿಗೂ ಮಾರ್ಗದರ್ಶನ ಕೇಳ್ತಾ ಇದ್ದೆ ನಾನು. ಮತ್ತೊಮ್ಮೆ ನೀವು ಸಮೀಕ್ಷೆ ಮಾಡಿದ್ರು ಇದೇ ಬರ್ತದೆ, ಇದಕ್ಕಿಂತ ಇನ್ನೂ 1% ಕಡಿಮೆ ಬರ್ತದೆ. ಮತ್ತೊಮ್ಮೆ ಸಮೀಕ್ಷೆ ಮಾಡಿದರೆ ಏನು ಉಪಯೋಗ ಆಗಂಗಿಲ್ಲ. ನಾವಿನ್ನು ಎಲ್ಲಿವರೆಗೆ ನಾವು ಇವತ್ತು ಕಾರಣಾಂತರದಿಂದ ಹಿಂದೂ ಗಾಣಿಗ ಸಮುದಾಯ 2A ಮೀಸಲಾತಿಗೆ ತಪ್ಪಲ್ಲ. ಅವತ್ತು ದಿವಸ 2A ಮೀಸಲಾತಿಗೆ ಅವರು ಹಿಂದೂ ಗಾಣಿಗ ಅಂತ ಬರೆಸಿದ್ದಾರೆ. ಅವಾಗ ಪ್ರಾರಂಭ ಆಗಿದ್ದು ದೇವರಾಜ ಅರಸರ ಕಾಲದಲ್ಲಿ. ನಮ್ಮಲ್ಲಿ RR ಕಲ್ಲೂರು ಅವರು ಇದ್ದು, ಅವ್ರಿಗೆ ಆ ಮೀಸಲಾತಿ ಸಲುವಾಗಿ ಹಿಂದೂ ಗಾಣಿಗರು ಅಂತ ಬರೆಸಿದ್ದಾರೆ. ಲಿಂಗಾಯತ ಅಂತ ಬರೆಸಿಲ್ಲ, ವೀರಶೈವ ಲಿಂಗಾಯತ ಅಂತ ಬರೆಸಿಲ್ಲ, ವೀರಶೈವ ಇವತ್ತು ಬರೆಸಿಲ್ಲ. ಈ ಕಡೆ ನಿಮ್ಮ ದಾವಣಗೆರೆ ಕಡೆ ಬಂದಾಗ ಹಿಂದೂ ಸಾಧರು ಅಂತ ಬರೆಸಿದ್ದಾರೆ. ಹಿಂದೆ ನಮ್ಮ ಇದು ಆದಾಗ ಹಿಂದೂ ಬಣಿಜ್ಗರು ಅಂತ ಬಣಿಜ್ಗ ಅಂತ ಬರೆಸಿದ್ದಾರೆ, ಹಿಂದೂ ಬಣಿಜ್ಗ ಅಂತ 2A ಮೀಸಲಾತಿಗೆ. ರೆಡ್ಡೀಸು 3A ಮೀಸಲಾತಿ, ಯಾಕಂದ್ರೆ ರೆಡ್ಡೀಸು ಹಿಂದೂ ರೆಡ್ಡಿ ಅಂತ, ಲಿಂಗಾಯತ ರೆಡ್ಡಿಗಳು ಕೂಡ ಹಿಂದೂ ರೆಡ್ಡಿ ಅಂತ ಬರೆಸಿದ್ದಾರೆ. ಹಿಂದೂ ಮಾಲ್ಗಾರ, ಹಿಂದೂ ಕುಡುಕಲಿಗ. ನಾವು ಬರೆಸಿಲ್ಲ ಅಂತೇಳಿ ಅವ್ರು ನಮ್ಮನ್ನು ಕೌಂಟ್ ಮಾಡ್ತಾ ಇಲ್ಲ. ನಾವು ಬರ್ಸಿಲ್ಲ ಅಂತ ಅವ್ರು ಕೌಂಟ್ ಮಾಡ್ತಾ ಇಲ್ಲ. ಮತ್ತು ಅವ್ರದ್ದು ತಪ್ಪಲ್ಲ, ಅವ್ರಿಗೆ ಮೀಸಲಾತಿ ಅನ್ನೋದು. ನಾವು ಲಿಂಗಾಯತ ಹೋರಾಟ ಮಾಡಾಕತ್ತಿದ್ದು ಅದನ್ನೇ ಮಾನ್ಯತೆ ಸಿಕ್ಬಿಟ್ರೆ ಎಲ್ಲ ಉಪಪಂಗಡಗಳು ಒಂದು ಇದ್ರಾಗ ಸಿಕ್ತಿತ್ತು ಒಂದು ದಿವಸ. ಅದರಲ್ಲಿ ಕೆಲವೊಂದು ಟೆಕ್ನಿಕಲ್ ಇತ್ತು, ಆ ಗೋಜಿಗೆ ನಾನು ಹೋಗೋದಿಲ್ಲ. ಈಗೇನಾಯಿತು, ಮೊನ್ನೆ ವೀರಶೈವ ನಿಮ್ಮ ಮಹಾಧಿವೇಶನ ನಡೀತು ದಾವಣಗೆರೆದಾಗ. ಅದೇ ಅಪ್ಪಗಳು ಹೇಳತ್ತಿದ್ದೆ, ಮನುಷ್ಯ ಆಶಿ ಜಗದ್ಗುರುಗಳು ಹೇಳಿದೆ. ಈಗ ನೀವು ಬರ್ಸಿದ್ರ ವೀರಶೈವ ಏನು ಸಂಸ್ಥೆ ಏನು ಟರವ್ ಮಾಡಿದ್ರಿ ನೀವು? ಧರ್ಮದ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ರಿ, ಲಿಂಗಾಯತ ಅಂತ ಬರ್ಸಿದ್ರಿ. ಈಗ ಎಚ್ಚೆತ್ಕೊಂಡ್ರಿ ನೀವು.
ಛಿದ್ರಾಗಿ ಈಗ ಬರ್ಸಿದ್ರಿ ಮೊನ್ನೆ. ಅದು ಮೊನ್ನೆ ನಾನು ಕಾಶಿ ಜಗದ್ಗುರುಗೆ ಕೇಳಿದೆ ನಾನು ಮೊನ್ನೆ, ಏನ್ರಿ ಅವಾಗ ಹಿಂಗಾಯ್ತು ಈಗ ಹಿಂಗಾಯ್ತು ಅಂತ. ಅಂದರೆ 1870 ನಾನು ಅಡಿ ಸುಭಾಷ್ ಅಡಿ ಅವರು ಅದು ತಿಳ್ಕೋತಾರ, ನಾನು ಕಾಪಿನೂ ಕೂಡ ಕಳಿಸ್ತೀನಿ, ಗೊತ್ತಿದೆ ಅವ್ರಿಗೆ. 1871 ಸೆನ್ಸಸ್ ನೋಡಿ, ಮೈಸೂರದು 1881 ನೋಡಿ, ಅಲ್ಲಿನೇ ಆಗಿದೆ. 1881ನಲ್ಲಿ ನಮಗೆ ನಿಜವಾಗಿ ಆಗಿದ್ದಂಥ ಇದು 1881ನಲ್ಲಿ ಮೈಸೂರು ಸೆನ್ಸಸ್ನಲ್ಲಿ. ಅದು ಯಾಕೆ ನಾನು ನೀರಾವರಿ ಬಗ್ಗೆ ನಾನು ಭಾಳಷ್ಟು ಕಾಳಜಿ, ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಆ ಭಾಳಷ್ಟು ಈ ಇದರಲ್ಲಿ ಕೂಡ ನಾವು ಒಂದು ಸ್ವಲ್ಪ ತಿಳ್ಕೊಂಡೇ ಅವತ್ತು ನಾನು ಹೆಜ್ಜೆ ಇಟ್ಟಿರ್ತೇನೆ, ಸುಮ್ಮನೆ ನಾನು ಹೆಜ್ಜೆ ಇಟ್ಟಿರೋದಲ್ಲ. ಮತ್ತು ನಾವು ಪ್ರಾಕ್ಟಿಕಲಾಗಿ ಹೋಗ್ತೀವಿ. ಇವತ್ತು ಭಾಳ ಜನ ಮತ್ತೊಮ್ಮೆ ಸಮೀಕ್ಷೆ ಮಾಡಿರಿ, ಮತ್ತೊಮ್ಮೆ ಸಮೀಕ್ಷೆ ಮಾಡಿದ್ರೆ ಏನು ಜಾಸ್ತಿ ಆಗಲ್ಲ, ಏನೋ 1% ಕಡಿಮೆ ಆಗ್ತದೆ. ಯಾಕಂದ್ರೆ ಯಾರೂ ಕೂಡ ಹಕ್ಕನ್ನು ಬಿಟ್ಕೊಡಂಗಿಲ್ಲ ಅವ್ರಿಗೆ. ಇವತ್ತು ನಮ್ಮ ಸಮುದಾಯದ ಉಪಪಂಗಡಗಳಿಗೆ ಬೇಕಾಗಿದ್ದು ರಿಸರ್ವೇಷನ್. ಶೈಕ್ಷಣಿಕವಾಗಿ ನಮಗೆ ರಿಸರ್ವೇಷನ್ ಸಿಗಬೇಕು, ಮೀಸಲಾತಿ ಸಿಗಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು. ಇದು ನಮ್ಮ ಮುಂದಿರುವಂಥ ಪ್ರಶ್ನೆ ಇವತ್ತಿನ ದಿವಸ. ಇದನ್ನು ನಾವು ಯಾರು ಹೇಳಿದ್ರು ಕೂಡ ವೀರಶೈವ ಮಹಾಸಭಾದವರು ಎಲ್ಲ ಶ್ರೀಗಳು ದಯವಿಟ್ಟು ತಪ್ಪು ತಗೋಬೇಡಿ, ಯಾರು ಹೇಳಿದ್ರು ಕೂಡ ಅವ್ರಿಗೆ ಕೇಳ್ದಲ್ಲ. ಇವತ್ತು ಮತ್ತೆ ಅವರು ಅದನ್ನು ಆ ಮೀಸಲಾತಿ ಸಲುವಾಗಿ ಅದೇ ಕೆಲಸ ಮಾಡ್ತಾರೆ. ಅಡಿ ಸಾಹೇಬ್ ಒಪ್ತಿರಲ್ಲ ನನ್ನದು. ಇದು ರಿಯಾಲಿಟಿ. ಇದನ್ನು ಹೊರಗೆ ಹೆಂಗೆ ಬರಬೇಕು? ಅದಕ್ಕೆ ಸುಭಾಷ್ ಅಡಿ ಅಂತವರು ಸುತ್ತಮುತ್ತ ನಮಗೆ ಅವರು ಜಸ್ಟಿಸ್ ಆಗಿ ಕೆಲಸ ಮಾಡಿದವರು ನಮಗೆ ಮಾರ್ಗದರ್ಶನ ಮಾಡಬೇಕು. ಇದನ್ನೆಲ್ಲನೂ ಕೂಡ ಒಗ್ಗಟ್ಟಿನಾಗ ಇಟ್ಕೊಂಡು ಒಂದೇ ಹೆಡ್ನಲ್ಲಿ ಇವತ್ತೊಂದು ತೊಗೊಂಡ್ಬಂದು ನಮ್ಮನ್ನು ಕೌಂಟ್ ಮಾಡಿದಾಗ ನಾವು 17% ಆಗ್ತೀವಿ. ನಾವು ಎಲ್ಲ ಉಪಪಂಗಡ ಕೂಡಿದ್ರೆ 17% ಆಗ್ತೀವಿ. ಮತ್ತೆ ನಾವು ಬೇರೆ ಬೇರೆ ಉಪಪಂಗಡದವ್ರು ನಾವು ABCD ಆಗ್ತೀವಿ. ಆವಾಗ ನಮ್ಮ ಸ್ಟ್ರೆಂತ್ ಪೊಲಿಟಿಕಲ್ ಸ್ಟ್ರೆಂತ್ ತೊಗೊಳಂಗಿಲ್ಲ, ಯಾವ ರೀತಿ ಸ್ಟ್ರೆಂತು ನಮ್ಗೆ ಉಳಿದಿಲ್ಲ. ಅದು ಪೂಜ್ಯ ಅಪ್ಪುಗಳ ನೇತೃತ್ವ ನಾನು ಹೇಳಿದ್ದೀನಿ, ಮನೆ ಕಾಶಿ ಜಗದ್ಗುರುಗಳಿಗೂ ನಾನು ಹೇಳಿದ್ದೀನಿ, ಮನೆ ಬಂದು ಭೇಟಿ ಹಾಕಿ ಬಂದಿದ್ದರು. ನಾನು ಹೇಳಿದ್ದೀನಿ, ಮೊದಲು ನೀವು 5 ಮಂದಿ ಮತ್ತು ಒಂದು 10 ಮಂದಿ ದೊಡ್ಡ ಸ್ವಾಮೀಜಿಯವರು, ಸುತ್ತೂರು ಸ್ವಾಮಿಗಳು ಅಡಿಯಲ್ಲಿ ಸಿದ್ಧಗಂಗಾ ಸ್ವಾಮೀಜಿಯವರು, ಗದಗಿನ ಸ್ವಾಮಿಗಳು, ಹೀಗೆ ಬಾಲ್ಕಿ ಇಂಥ ಒಂದು 10 ಜನ ಸ್ವಾಮೀಜಿಯವರು ಅಥವಾ 5 ಜನ ಕೂಡಿ ನೀವೆಲ್ಲರೂ ಕೂಡಿ ಇವತ್ತು ದಿವಸ ನೀವು ಮಾರ್ಗದರ್ಶನ ಮಾಡಿದರೆ ಅದು ಮುಂದೆ ಸಮಾಜ ಕರೆಕ್ಟಾಗಿ ಹೋಗ್ತದೆ. ಇಲ್ಲಿಕಂದ್ರೆ ಇದು ಭಾಳ ಇದಕ್ಕೆ ಹೋಗ್ತದೆ ಅಂತ ಮಾತನ್ನು. ಯಾಕೆ ನಾವು ಬಿಜಾಪುರದವ್ರು ಸ್ವಲ್ಪ, ನೀವು ಮೈಸೂರದವ್ರು ನೀವು ಸ್ವಲ್ಪ ಇದರಿಂದ ಮತ್ತು ನಾವು ನೇರವಾಗಿ ಮಾತಾಡ್ತೀವಿ. ನಮ್ಮದು ಹಿಂದೆ ಮುಂದೆ ಇರೋಂಗಿಲ್ಲ, ನಮಗೆ ಅದು ಅಜಿಕೆನೂ ಇಲ್ಲ, ನಾವು ಹೆದರೋದೇ ಇಲ್ಲ. ಅದಕ್ಕೂ ನಾವು ನೇರವಾಗಿ ಇದ್ದದ ಸತ್ಯವನ್ನು ಇವತ್ತು ಮಾತಾಡ್ತಾ ಇದ್ದೀನಿ. ಈ 5 ಜನ ನಮ್ಮ ಪಂಚಪೀಠದ ಗುರುಗಳು, ನಮ್ಮ ಈ ಪ್ರಮುಖವಾದಂಥ ಎಲ್ಲ ಪೂಜ್ಯ ಶ್ರೀಗಳು, ಸುತ್ತೂರು ಶ್ರೀಗಳ ಒಂದು ಅವರು ಒಂದು ಮಾರ್ಗದರ್ಶನ ಅವರು ಮಾಡಿಕೊಂಡು ಎಲ್ಲರೂ ಇವತ್ತಿನ ದಿವಸ ಸಮಾಜ ಅಡ್ಡದಾರಿಯಲ್ಲಿ ಇವತ್ತಿನ ದಿವಸ ನಾವು ಅದೀವಿ, ಕಾರಣಾಂತರಗಳಿಂದಿದ್ದೀವಿ. ಅದನ್ನು ಮಾಡಿದಾಗ ಮಾತ್ರ ನಾವು ಲಿಂಗಾಯತರು ಇವತ್ತಿನ ದಿವಸ ವೀರಶೈವ ಲಿಂಗಾಯತ ನಾವು ಒಂದು ಶಕ್ತಿಯಾಗಿ ಉಳಿತೀವಿ. ಇಲ್ಲಕ್ಕಂದ್ರೆ ನಾವು ವಿನಾಶಾಗಿ ಹೋಗ್ತೀವಿ. ಭಾಳ ಖೇದದಿಂದ ಈ ಮಾತನ್ನು ಹೇಳ್ತೇನೆ. ಇವತ್ತು ILYF ಬಗ್ಗೆ ಒಂದು ವಿನಂತಿಯನ್ನು ನವೀನ್ ಅವರ ಫೌಂಡಿಂಗ್ ಪ್ರೆಸಿಡೆಂಟ್ ಮತ್ತೆಲ್ಲರೂ, ಇದು ನೀವು ಅವತ್ತು ಗ್ರಾಮೀಣ ಮಟ್ಟದ ಜನರಿಗೆ, ಸಾಮಾನ್ಯ ಜನರಿಗೆ, ಕಾಮನ್ ಮ್ಯಾನ್ಗೆ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗಬಾರ್ದು. ILYF ಅಂದ್ರೆ ನಾನು ಸ್ವಲ್ಪ ಏನಾಗ್ಬಿಡ್ತದೆ ಪರ್ಸೆಪ್ಷನ್ ಅಂದರೆ ಎಲೈಟ್ ಗ್ರೂಪ್ ಅಂತ ಅನ್ನಿಸ್ತದೆ. ಎಲೈಟ್ ಗ್ರೂಪ್ ಆಗಬಾರ್ದು ಇದು. ಏನು ರೀ, ಇಟ್ ಶುಡ್ ಬಿ ಇನ್ವಾಲ್ವಿಂಗ್ ಎವ್ರಿ ಒನ್. ಸಮಾಜದ ಕಟ್ಟಿಗೆ ಹಿಂಗೆ ಏನಾಯ್ತು ನಮಗೆ, ನಾವು ಹಚ್ಕೊಳ್ಳಾರ್ದಾಗ ಕುಂಬಾರ, ಕಮ್ಮಾರ, ಉಪ್ಪಾರ ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವೆಲ್ಲ ಸಣ್ಣ ಸಣ್ಣ ಸಮುದಾಯಗಳು ನಾವು ಬಿಗ್ತನೂ ಮಾಡಲಿಲ್ಲ, ನೀವು ಮಾಡಲಿಲ್ಲ, ಅವೆಲ್ಲ ಬಿಟ್ಟು ಹೋಗಿದ್ದಾರೆ. ನಮ್ಮ ಕಲ್ಯಾಣ ಕ್ರಾಂತಿ ಆದ ನಂತರ ನಾವೆಲ್ಲರೂ ಕೂಡಿದ್ರೆ ನಮ್ಮ ಲಿಂಗಾಯತ್ ಪಾಪ್ಯುಲೇಷನ್ 30% ಇರ್ತಿತ್ತು, 17 30% ಇರ್ತಿತ್ತು ಒಂದು ದಿವಸ. ಹೀಗಾಗಿ ಇದನ್ನು ಒಂದು ವಿನಂತಿ ನೀವು ಮಾಡಿಲ್ಲ ಅಂತ ಹೇಳಿದಲ್ಲ, ನನಗೆ ತಿಳಿದದ್ದು ಒಂದು ದಿವಸ ಹೇಳ್ತಾ ಇದ್ದೀನಿ. ತಾವು ದಯವಿಟ್ಟು ಎಲ್ಲ ರೀತಿಯ ಸಹಕಾರನ ಕೊಡ್ತಾ, ಇಂಡಸ್ಟ್ರಿ ಮಿನಿಸ್ಟರ್ ಇದ್ದೀವಿ, ಮಠಗಳಿದ್ದಾವೆ, ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಅನೇಕ ಚಿಂತಕರಿದ್ದಾರೆ, ಆಡಿ ಸಾಹೇಬ್ರಂಥವ್ರು ಎಲ್ಲರೂ ಕೂಡಿ ಇವತ್ತಿನ ದಿವಸ ನಮ್ಮ ಸಮುದಾಯದ ಜನರಿಗೆ ಉದ್ಯೋಗ ಸಿಗಬೇಕು. ಅದು ಕಾಮನ್ ಆಗಿ ಇವತ್ತಿನ ದಿವಸ ನಿಮ್ಮ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದೆಲ್ಲನೂ ಒಂದು. ಆದರೆ ಇವತ್ತಿನ ದಿವಸ ಇವರು ನಮ್ಮ ಒಂದು ತಾವೇ ಒಂದು ಎಂಟರ್ಪ್ರಿನರ್ಸ್ ಆಗಬೇಕು, ತಾವೇ ಇವತ್ತಿನ ದಿವಸ ಒಂದು ಸ್ಟಾರ್ಟಪ್ ಮಾಡಬೇಕು. ಅದಕ್ಕೆಲ್ಲವನ್ನೂ ಕೂಡ ಶಕ್ತಿಯನ್ನು ತುಂಬುವಂಥ ಕೆಲಸ ಸ್ಟಾರ್ಟಪ್. ಇದಕ್ಕೆ ನೀವು ILYFನಲ್ಲಿ ಒಬ್ಬರನ್ನ ಯಾರೋ ಒಬ್ಬರನ್ನ ಇಟ್ಬಿಡಿ. ಅವ್ರು ಹೀಲ್ ಬಿ ದ ಇನ್ಫಾರ್ಮೇಷನ್ ಆಫೀಸರ್ ಬಟ್ ಕನೆಕ್ಟಿಂಗ್ ಆಫೀಸರ್. ಅವ್ನು ಏನು ಮಾಡಬೇಕಂತ ಅವ್ನು ಕನೆಕ್ಟ್ ಮಾಡುವಂಥ ಕೆಲಸ ಇವತ್ತು ನ್ಯೂಸ್ ಮಾಡಿದರೆ ಇವತ್ತು ಬಹುಶಃ ಅದು ಭಾಳ ಎಫೆಕ್ಟಿವ್ ಆಗಿ ಇವತ್ತು ನ್ಯೂಸ್ ಉಳಿತದೆ. ಇಲ್ಲಂದ್ರೆ ಇಟ್ ಬಿಕಮ್ಸ್ ಓನ್ಲಿ ಅ ಎಲೀಟ್ ಗ್ರೂಪ್ ಆಫ್ ಪೀಪಲ್. ಡೋಂಟ್ ಮಿಸ್ಟೇಕ್ ಮೀ. ಎಲ್ಲರನ್ನೂ ಒಗ್ಗೂಡಿಸ್ಕೊಡ್ರಿ. ಹಿಂದೆ ಮಾಡಿದಂಥ ತಪ್ಪುಗಳು ಇವತ್ತು ಮುಂದೆ ಆಗುವಂಥದ್ದು ಆಗಬಾರ್ದು. ಅದಕ್ಕೆ ಎಲ್ಲರನ್ನ ಕೂಡಿಸ್ಕೊಂಡು ಇದು ಮಾಡಿ ನಮ್ಮ ಸಹಕಾರ ಕೇಳ್ರಿ. ಪೂಜ್ಯ ಶ್ರೀಗಳಿದ್ದಾರೆ, ನೀವು ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ರಿ, ಮತ್ತೊಂದು ಹೇಳ್ರಿ. ಶ್ರೀಗಳು ಈ ಕಡೆ ಭಾಗನ ಮಾಡ್ತಾರೆ. ನಮ್ಮಲ್ಲಿ HKKL ಸೊಸೈಟಿ ಇದೆ, ಪ್ರಭಾಕರ್ ಕೋರೆ ಇದ್ದಾರೆ, ಮಧ್ಯದಲ್ಲಿ ಶಾಮನೂರು ಶಿಶಂಕಪ್ಪನವ್ರದ ಸಿದ್ಧಗಂಗಾ ಮಠ ಇದೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ನಿಮ್ಮ ಹತ್ರ ಇದೆ, ಎಲ್ಲ ಕನೆಕ್ಟ್ ನಿಮ್ಮ ಹತ್ರ ಇದೆ. ಇದೆಲ್ಲವನ್ನ ಪಡ್ಕೊಂಡು ಇವತ್ತು ಸಹ ಒಟ್ಟಾರೆ ಇವತ್ತು ಸಹ ನಮ್ಮ ಪಕ್ಷ ಪಂಗಡ, ಈಗ ವಿಜೇಂದ್ರ ಅವರು BJP ರಾಜ್ಯಾಧ್ಯಕ್ಷರಿದ್ದಾರೆ, ನಾವು ಕಾಂಗ್ರೆಸ್ನಲ್ಲಿದ್ದೀವಿ. ಅದು ನಮ್ಮ ಪಕ್ಷದ ಇದು ಬಂದಾಗ
ಆದರೆ ಸಮಾಜದ ಬಂದಾಗ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಮಾತನ್ನು ಇವತ್ತು ಸಹ ನಾವು ಎಲ್ಲರ ಮುಂದೆ ಇಡಬೇಕಾಗ್ತದೆ. ಆ ದಿಶೆಯಲ್ಲಿ ಯಡಿಯೂರಪ್ಪನವ್ರು ಒಳಗೊಂಡು ಇವತ್ತು ಎಂ ಬಿ ಪಾಟೀಲ್ ಒಳಗೊಂಡು ಈಶ್ವರ್ ಖಂಡ್ರವರು, ಶಾಮನೂರು ಶಿವಶಂಕರಪ್ಪರು, ಎಲ್ಲ ಪುರುಷರಿಗಳು ಇವತ್ತು ಸಹ ನಾವೆಲ್ಲರೂ ಈ ಸಮಾಜದ ಏಳಿಗೆಗಾಗಿ ಇವತ್ತು, ಯಾಕಂದ್ರೆ ಈ ಸಮಾಜ ನಾವು ಭಾಳಷ್ಟು ಜನಕ್ಕೆ ಭಾಳಷ್ಟು ಕೊಟ್ಟಿದ್ದೀವಿ. ನಾವು ಕೊಟ್ಟಂಥ ಸಮಾಜ, ತೊಗೊಂಡಂಥ ಸಮಾಜ ಅಲ್ಲ. ಸಿದ್ಧಗಂಗಾ ಮಠದಲ್ಲಿ ಏನಾದ್ರು ಬಾರಿ ನಾವೇ ಕಲ್ತೀವ? ಬರೀ ಲಿಂಗಾಯತ್ರಿಗೆ ಅಷ್ಟೇ ಇತ್ತ? KLE ಸೊಸೈಟಿಯಾಗ ಬರೀ ಲಿಂಗಾಯತ್ರಿಗೆ ಅಷ್ಟೇ ಇತ್ತ? BLD ಲಿಂಗಾಯತ್ರು ಅಷ್ಟೇ ಇತ್ತ? BVದಲ್ಲಿ ಇತ್ತ? ಸುತ್ತೂರು ಶ್ರೀಗಳಲ್ಲಿ ಬರೀ ಇನ್ನು ಲಿಂಗಾಯತ ಸಮುದಾಯ ಎಲ್ಲ ವರ್ಗದ ಜನರಿಗೂ ಕೂಡ ಇವತ್ತು ಸಹ ನಾವು ಶಿಕ್ಷಣವನ್ನು ಕೊಟ್ಟಿದ್ದೀವಿ, ದಾಸೋಹವನ್ನು ಮಾಡಿದ್ದೀವಿ, ಆಶ್ರಯವನ್ನು ಕೊಟ್ಟಿದ್ದೀವಿ. ಇಂಥವಾದಂಥ ಶ್ರೇಷ್ಠವಾದಂಥ ಹಿನ್ನೆಲೆ ಇವತ್ತು ಬಸವಾದಿ ಶರಣರು ಮತ್ತು ನಾನು ಹೇಳ್ತೀನಿ, ಬರೀ ನಾವು 17% ಅಂತ ಭಾಳ ಜನ ರಾಜಕೀಯವಾಗಿ ನವೀನ್ ನಮ್ಮಲ್ಲಿ ರಕ್ತಗತವಾಗಿ ಬಂದಿದೆ. ಒಬ್ಬ ಲಿಂಗಾಯತ ಅಂದ್ರೆ ಅವನ ಜೊತೆ 10 ಜನ ಬರ್ತಾರೆ. ನೀವು 17% ಇರ್ಬೋದು, ಇನ್ನೊಂದು 17% ಕಂಟ್ರೋಲ್ ಮಾಡ್ತೀರಿ ನೀವು. ಆ ಶಕ್ತಿ ಇವತ್ತು ಸಹ ಈ ಸಮುದಾಯದಲ್ಲಿ ಇವತ್ತು ಇದೆ. ಹೀಗಾಗಿ ಆ ದಿಶೆಯಲ್ಲಿ ಯಾಕಂದ್ರೆ ಶ್ರೀಗಳು ಮಾತಾಡೋದವ್ರೆ, ನಾನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಅವ್ರ ಮುಂದೆ ನಾವು ಮಾತಾಡಬೇಕಾದ್ರೆ ಭಾಳಷ್ಟು ವಿಚಾರ ಮಾಡಿ ಇವತ್ತೊಂದು ಸಹ ಮಾತನಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ಇವತ್ತು ನಮ್ಮ ಉತ್ತರ, ದಕ್ಷಿಣ ಮತ್ತು ಮಧ್ಯ ಇದೊಂದು ಕನೆಕ್ಟ್ನೂ ಕೂಡ ಆಗಬೇಕು. ಆ ದಿಶೆಯಲ್ಲಿ ಪೂಜಾ ಶ್ರೀಗಳು ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಪ್ರವಚನ ಮೂಲಕ ಉತ್ತರ ಮತ್ತು ದಕ್ಷಿಣದ ಒಂದು ಹೊಂದಾಣಿಕೆಯನ್ನು ಒಂದು ಬಾಂಧವ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಪೂಜ್ಯ ಸುತ್ತೂರು ಶ್ರೀಗಳು ಪ್ರಯತ್ನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ನಮ್ಮದು ಕೂಡ ತಪ್ಪುಗಳಿದಾವೆ, ತಪ್ಪಿಲ್ಲ ಅಂತೇಳಿ ನಾವು ಏನಾದ್ರು ಬಂದರೂ ನಾವು ಉತ್ತರ ಕರ್ನಾಟಕದಾಗ ಇರ್ತೀವಿ. ನಾವು ಎಷ್ಟೋ ಸಲ ಬರ್ತಾರೆ, ನೀವು ಚಾಮರಾಜನಗರಕ್ಕೆ ಬರ್ರಿ, ನೀವು ಮೈಸೂರಿಗೆ ಬರ್ರಿ ಅಂದರೆ ನಾವು ಹಿಂದೆ ಆಗ್ತೀವಿ. ಅದನ್ನು ಆ ಕೆಲಸ ಇವತ್ತು ಸಹ ಆಗಬೇಕು. ಅದು ಸಮಗ್ರ ಬರ್ರಿ ಏನಂತ ಹೇಳಿ ತಾವು ಜಾತಿ ಬಗ್ಗೆ ಮೀಸಲಾತಿ ಹಾಗೆ ಹೀಗೆ ಅಂತಂದ್ರಿ, ಜಾತಿ ಗಣತಿ ಅಂತ ಹೇಳಿದ್ರಿ. ಜಾತಿ ಗಣತಿನ ಮಾಡ್ಸೇ ಇಲ್ಲ, ಎಲ್ಲೂ ಮಾಡಿಲ್ಲ. ಆಯ್ತಾಯ್ತು ಮಾಡಿರ್ಲಿ. ಒಂದು ನಮ್ಮ ಸಮಾಜ ಉನ್ನತಿ ಬರಬೇಕು ಅಂತಂದ್ರೆ ನಮ್ಮ ಸಮಾಜಕ್ಕೆ ಆದಷ್ಟು ಸವಲತ್ತುಗಳು ಕೊಡಬೇಕು. ಒಂದು ಆಯ್ತು ಸರ್. ಇನ್ನೊಂದು, ನಾವು ಹಂತವಾಗಿ ಮೇಲಕ್ಕೆ ಹೋಗ್ಬೇಕು ಹೊರತು ಅಧಃಪತನ ಆಗ್ಬಾರ್ದು. ಯಾವುದೇ ಸವಲತ್ತಾಗಲಿ, ಮಠಮಾನ್ಯ ಆಗಲಿ, ಇನ್ನೊಂದಾಗಲಿ, ಯಾವುದೇ ಆಗಲಿ, ನಾವು ಇವಾಗ 3B ಜನರಲ್ ಬರಬೇಕು, ಉತ್ತಮವಾಗಬೇಕು. ಅದು ಬಿಟ್ಬಿಟ್ಟು 2A ಮೀಸಲಾತಿ ಓಡಾಡ್ತಾ ಇದೀರ. ಜಾತಿನಲ್ಲಿ ನಾವು ಹಂತಕ್ಕೆ ಕೆಳವರೆಗೂ ಹೋಗ್ಬಾರ್ದು. ಈಗ ಅವ್ರು ಹೇಳ್ತಾ ಇದ್ದಾರೆ, ನೀವು ಲಿಂಗಾಯತರು ಮೀಸಲಾತಿನೇ 2A ಮೀಸಲಾತಿ ಕೇಳ್ಬೇಡ್ರಿ, ನೀವು ಅಭಿವೃದ್ಧಿ ಹೊಂದಿ ಜನರಲ್ ಆಗ್ರಿ ಅಂತ ಹೇಳುವಂತ ಒಂದು ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಅದಾನ. ಅವ್ರು ಹೇಳ್ತಾರೆ, ನೀವು ಮೀಸಲಾತಿ ಯಾಕೆ ಬೇಕು ನಮಗೆ? ಬರ್ಬರ್ತಾ ನಾವು ಯಾವ ರೀತಿ ಅಂದರೆ ನಾವು ಸಮಾಜ ಉದ್ಧಾರ ಆಗಬೇಕು ಅಂದರೆ ಇವತ್ತು ನಮಗೆ ಈ ಮೀಸಲಾತಿನೇ ಬೇಡಪ್ಪ ಅಂತೇಳಿ ನಾವು ಜನರಲ್ ಆಗಬೇಕು ಅಂತೇಳಿ ಅಪ್ಕೊಂಡು ನಾವು ಹೇಳಿದ್ದೆ ಏನು ಗೊತ್ತಂದ್ರಿ, ನಾವು ಜನರಲ್ ಆಗಬೇಕು. ಈ 2A ಮೀಸಲಾತಿಗಳೆಲ್ಲ ಬರೆದಾಡ್ತಿದ್ದಾರೆ ಉಪ ಪಂಗಡಗಳು, ಅದಾಗಬಾರ್ದು. ನಾವು ಜನರಲ್ ಆಗಿ ಇವತ್ತು ದಿವಸ ಮುಂದೆ ಬರಬೇಕು ಅನ್ನೋ ಒಂದು ಮಾತನ್ನು ಇವತ್ತು ದಿವಸ ಅವರು ಹೇಳುವಂಥದ್ದು ಎಲ್ಲ ಕರೆಕ್ಟ್ ಅದ. ಅವ್ರು ಹೇಳೋದು ತಪ್ಪಲ್ಲ. ಅಂದರೆ ಆ ರೀತಿ ಹಿನ್ನೆಲೆ ಇತಿಹಾಸ ನಮ್ಮದಿದೆ. ಶಿಕ್ಷಣ ಸಂಸ್ಥೆಗಳು ನಮ್ಮ ಎಲ್ಲನೂ ಕೂಡ ಕೊಡುಗೆ ಏನಿದೆ. ಇವತ್ತು ನಾವು ಮೀಸಲಾತಿ ಅಂತ ಯಾಕಂದ್ರೆ ಕೊಟ್ಟವ್ರು ತಗೊಂಡವ್ರು ಅಂತಲ್ಲ. ಹೀಗಾಗಿ ನಾವು ಜನರಲ್ನಲ್ಲಿ ಬರಬೇಕು. ಇವತ್ತು ಆ ಮೀಸಲಾತಿಯಿಂದ ಹೊರಗೆ ಬರಬೇಕು. ಆದರೆ ಎಲ್ಲಿಗೂ ಯಾವಾಗ ನಾವು ಮೀಸಲಾತಿ ಕೇಳುವಂಥ ನಿಲ್ತದೆ, ಯಾವಾಗ ನಾವು ಅಭಿವೃದ್ಧಿ ಆಗ್ತೀವಿ ಆವಾಗ ಮೀಸಲಾತಿ ನಿಲ್ತದೆ. ಇವತ್ತೊಂದು ದಿವಸ ಮೊದಲು ಆ ಸಂದರ್ಭವಾಗಿ ಸರ್ ಇವತ್ತು ದಿವಸ ಮೀಸಲಾತಿ ಇವತ್ತೊಂದು ದಿವಸ ಅವಶ್ಯಕತೆ ಅನ್ನೋ ಮಾತನ್ನು ಇವತ್ತೊಂದು ದಿವಸ ನಾನು ಹೇಳಿ, ಇವತ್ತು ಇನ್ನೂ ಭಾಳಷ್ಟು ವಿಚಾರಗಳಿದ್ದಾವೆ. ನಿಮ್ಮೆಲ್ಲ ಸಹಕಾರ, ಇದರಿಂದ ನಾವೆಲ್ಲರೂ ಒಗ್ಗೂಡಿ ಈ ಸಮಾಜದ ಏಳಿಗೆಗಾಗಿ ಇವತ್ತೊಂದು ದಿವಸ ನಾವು ಪ್ರಯತ್ನವನ್ನು ಇವತ್ತೊಂದು ದಿವಸ ಮಾಡೋಣ ಅನ್ನೋ ಮಾತನ್ನು ಹೇಳಿ, ಇವತ್ತು ಭಾಳ ಸಂತೋಷದಿಂದ ಈ ಇಂಟರ್ನ್ಯಾಷನಲ್ ಲಿಂಗಾಯತ್ ಫೋರಮ್ನಲ್ಲಿ ಇವತ್ತು ದಿವಸ ಭಾಗವಹಿಸಿದ್ದೀನಿ ಆ್ಯಸ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆ್ಯಂಡ್ ಸಮಾಜದ ಒಬ್ಬ ಶಿಕ್ಷಣ ನಾವು ಅಧಿಕಾರದಾಗ ಇರಲಿ ಬಿಡಲಿ ಸ್ವಲ್ಪ ನಮ್ದು ಎಲ್ಲ ಕಡೆ ಸ್ವಲ್ಪ ನಡೀತೈತಿ. ಆಗ ನೀವು ಎಲ್ಲ ಏನು ರೀತಿ ನಿಮಗೆಲ್ಲ ಸಹಕಾರ ಕೇಳ್ತೀರಿ, ಆ ಸಹಕಾರವನ್ನು ದಿವಸ ನಾವು ಕೊಡಲಿಕ್ಕೆ ನಾವು ಬಯಸಿದ್ದೇವೆ ಅನ್ನೋ ಮಾತನ್ನು ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಸರ್ ಅವ್ರು ಹೇಳಿರೋದನ್ನು ಕೂಡ ವಿಚಾರಗಳನ್ನ ವಿನಿಮಯ ಮಾಡಿದ್ದಾರೆ, ಎಲ್ಲವೂ ಸರಿಯಾಗಿದೆ ಅನ್ನೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.